ಸೌಂಡ್ ಕೂಡ ಹಲೋ ಹಲೋ ಮೈಕ್ ಚೆಕ್ ಹಲೋ ಏಸ ಹಲೋ ಹಲೋ ಸಾಕು ಸೌಂಡ್ ಕೂಡ ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ, ಕಲಾ ಬಂಧುಗಳೇ, ಇತ್ತ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ರಂಗುರಂಗಿನ ರಂಗ ಸಜ್ಜಿಕೆಯಲ್ಲಿ ಸುಮ್ಮನೂರಿನಲ್ಲಿ ಹಾಕಿರುವ ಭವ್ಯವಾದ ದಿವ್ಯವಾದ ರಂಗುರಂಗಿನ ರಂಗ ಸಜ್ಜಿಕೆಯಲ್ಲಿ ಸಪ್ತಸ್ವರ ಸೇವಾ ಸಂಸ್ಥೆಯವರು ನಡೆಸುತ್ತಿರುವಂತ ನಾಟಕೋತ್ಸವದಲ್ಲಿ ಅಭಿನಯಿಸಲ್ಪಡುವಂತಹ ನಾಟಕದಲ್ಲೊಂದು ನಾಟಕ ಎಂಬ ಸುಂದರ ಸಾಮಾಜಿಕ ಹಾಸ್ಯಮಯ ನಾಟಕವನ್ನು ಅಭಿನಯಿಸಲ್ಪಡುವರು ಕಲಾಭಿಮಾನಿಗಳೇ. ತಾವೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನಗಳಿಂದ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಅದೇ ರೀತಿ ನಿಮ್ಮ ಊರಿನವರೇ ಆದ ಹಾಸ್ಯ ರತ್ನಾಕರ, ಹಾಸ್ಯ ಚಕ್ರವರ್ತಿ, ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ಹಂಬಲವನ್ನು ಇಟ್ಟುಕೊಂಡಿರುವಂತಹ ಶ್ರೀಯುತ ಬೊಗಳೆಯವರ ಹಾಸ್ಯ ಪಾತ್ರವನ್ನು ನೋಡಲು ಮರೆತು ನಿರವಶ್ಯರಾಗದಿರಿ. ನೀವು ಬನ್ನಿ, ನಿಮ್ಮವರನ್ನು ಕರೆ ತನ್ನಿ. ಬನ್ನಿ ಉಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನೆಗೂ. ಬೊಗಳೆ ಎಂತ ಬೊಗಳ್ತಿದ್ಯಾ? ಅಲ್ಲ, ನಿನ್ನ ಬಗ್ಗೆ ನೀ ಪ್ರಚಾರ ಮಾಡ್ಕೊಂಡು ನನ್ನ ಬಗ್ಗೆ ಮಾಡೋದು ಯಾರ? ನಿನ್ನ ಅಪ್ಪತ್ತನ ಇಲ್ಲಿ ನನ್ನ ಬಗ್ಗೆ ಪ್ರಚಾರ ಮಾಡ್ಕೊಂಡು ಕೊಡ್ತಿದ್ದ ಇಲ್ಲಿ. ಅದೇ ರೀತಿ ನಿಮ್ಮ ಊರಿನವರೇ ಆದ ಗಿಂಡಿ ತಿಮ್ಮಣ್ಣ ಭಟ್ಟರು ನಾಟಕದಲ್ಲಿ ಎಲ್ಲವನ್ನು ಬಿಚ್ಚಿ ತೋರಿಸಲಿದ್ದಾರೆ ಕಲಾಭಿಮಾನಿಗಳೇ. ಎಂತ ಮಾತಾಡ್ತೀವ ಮರೆಯ? ಎಂತ ಬಿತ್ತೋರ್ಸುದ? ಎಂತ ಬಿತ್ತೋರ್ಸುದು? ನೀವು ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ಎಲ್ಲ ತಪ್ಪೋದು. ಹೇಳು, ಮುಂದೆ ಎಂತ ಬಿತ್ತೋರ್ಸ ಹೇಳು. ಶ್ರೀಮಾನ್ ಗಿಂಡಿ ತಿಮ್ಮಣ್ಣ ಭಟ್ಟರು ಹಾಸ್ಯವನ್ನ ಮಾತಿನ ಮೂಲಕ ಬಿಚ್ಚಿ ತೋರಿಸಲಿದ್ದಾರೆ ಕಲಾಭಿಮಾನಿಗಳೇ. ನಿಂಗೆ ಪ್ರಚಾರ ಮಾಡಲು ಗೊತ್ತಲ್ಲ, ಮನಸ್ಸಾಗ್ತಾನೆ. ಪ್ರಚಾರ ಮಾಡಲು ಒಂದು ಯಾಕೆ ಬೇಕು? ಯಾಕು ತೋರಿಸು. ಮಾತಿಯಸು ಹೇಳ್ಕೊಡು ಶುರು ಮಾಡ. ಇಲ್ಲ, 9 ನಂಬರ್ ಕಪ್ಪಲ್ಲಿ ಇಡು. 9 ನಂಬರ್ ಕಪ್ಪಲ್ಲಿ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ನಾಟಕ ಬಂದಿದ್ದೀಯ. ಇವತ್ತು ಜಮ್ಮನೂರಲ್ಲಿ ನಡೆಯುವ ನಾಟಕದಲ್ಲಿ ಹಾಸ್ಯ ಚಕ್ರವರ್ತಿ, ಅಭಿನಯ ಚತುರ, ಮಹಿಳೆಯ ಗೆದ್ದ ವೀರ, ಸ್ತ್ರೀಯರ ಕಣ್ಣುಮಣಿ ತಿಮ್ಮಣ್ಣ ಭಟ್ಟರವರಿಂದ ಹಾಸ್ಯ ಪಾತ್ರವನ್ನು ನೋಡಲು ಮರೆಯದಿರಿ. ಬನ್ನಿ, ನಿಮ್ಮನ್ನು ಕರೆತನ್ನಿ, ನಿಮ್ಮ ಅಕ್ಕ ಪಕ್ಕದವರನ್ನು ಕರೆತನ್ನಿ, ನಿಮ್ಮ ಸ್ತ್ರೀ ಶಕ್ತಿಯನ್ನು ಕರೆತನ್ನಿ. ತಿಮ್ಮ ಹೇಳ, ಅದು ನಾಟಕದೊಂದು ಡೈಲಾಗ್ ಮುರ್ತದಂಗಾಗದೆ. ಒಂದು ಡೈಲಾಗ್ ಹೇಳ. ನಿಮಗೆ ಡೈಲಾಗೇ ಬೇಡ, ಪ್ರಚಾರ ಮಾಡ್ಲೇ ಗೊತ್ತಿಲ್ಲ. ಇನ್ನಾಟಿ ಡೈಲಾಗ್ ಹೆಂಗ ದೇವ್ರೇ ಬ್ಯಾಡ್ದು ನನಗೆ ಕೇಳಿ ಹಾಕಿಲ್ಯೋ. ತಿಮ್ಮಣ್ಣ ಒಂದೇ ಬೇಡ ಅಂದೆ, ಬೇಡ. ಏಟ್ ಮಾಡಿ ಪೇಮೆಂಟ್? ಸಂಜೆ 90 ಹೇಳ್ತಾರೆ. ಏಟ್ ಮಾಡಿ ಪೇಮೆಂಟ್? ಹೇಳ, ಹೇಳಲ್ಲ ಆಸೆ ಆಸೆಗಳು ಹೇಳ. ಮಾಸ್ತರ
ಬಂದಿದ್ಯಾ ನಿಂಗಲ್ಲ ಮಾರ್ರೆ ಮತ್ತಾರಿಗೆ ಅದು ನಾಟಕದ ಡೈಲಾಗ್ ಹೇಳ್ತಿದ್ದ ನಿಮ್ಮ ಮಧ್ಯದಲ್ಲಿ ಭಯ ಆಗ್ಬೇಡ ನಂಗಲ್ಲಿ ಮರ್ತೋದಾಗ ಮತ್ತೆ ನಾಲಾಯಕ ನನ್ನ ಮಗನೇ ಪವಿತ್ರವಾದ ಭಾರತಾಂಬೆಯ ಮಡಿಲಿನಲ್ಲಿ ಹುಟ್ಟಿ ನನ್ನ ಸ್ನೇಹಿತನ ಪತ್ನಿಯ ಸೆರಗಿಗೆ ಕೈ ಹಾಕ್ತೀಯನ ಎಂತ ಮಾತಾಡ್ತೀವ ಮರೆ ನೀನು ನನ್ನ ಹೆಂಡತಿ ಮನೆ ಬಿಟ್ಟು ಹೊರಗೆ ಒಪ್ಪುದೇ ಅಲ್ಲ ಮುಳಿಸತ್ತವನೇ ನನಗಿನ್ನು ಮದುವೆನೇ ಆಗಿಲ್ಲ ಎಂತ ಮಾತಾಡ್ತೀವ ಮರೆ ಬಾಲ್ ವಿಧವೆಗೆ ಬಾಳ್ ಕೊಟ್ಟು ಭಗವಂತ ಕಣ್ಣಂಗ್ ಕಾಣ್ತಿಲ್ಲ ತಂದೆ. ನಿನ್ನ ಹೆಂಡತಿ ಸುದ್ದಿ ಅಲ್ಲ ಮಾರಾಯ ನಾನ್ ನಾಟಕದ ಡೈಲಾಗ್ ಹೇಳ್ತಾ ಇದ್ದೆ ಅಷ್ಟೆಲ್ಲ ಮಧ್ಯದಲ್ಲಿ ಭಯ ಆಗ್ತದೆ ಹೋಗಲೇ ತಿಮ್ಮ, ಹೇಗೆ ನಡೀತಿದೆ ನಿಮ್ಮ ಪ್ರಚಾರ? ಜೋರು ಜೋರು ರಾಗಣ್ಣ ಜೋರು. ಊರು ಊರು ಕೇರಿ ಗಲ್ಗಿಲ್ಲಿ ಎಲ್ಲಾ ಕಡೆ ನಿನ್ನ ಹೆಸರು ಪ್ರಚಾರ ಮಾಡಿದ್ದೇ ಮಾಡದ್ದು ಎಲ್ಲಿ ಕೇಳಿ ರಾಗಣ್ಣ ರಾಗಣ್ಣ ನಿನ್ನ ವಿಷಯ ಕಿರ್ಚಿ ಕಿರ್ಚಿ ನನ್ನ ಗಂಟ್ಲೆಲ್ಲ ಬಿದ್ದೋಯ್ತು. ಎಂತ ಮಗಳೇ ಬಿಡ್ತೀಯ ಮರೆಯ ಇತ್ತ ಕರೆದು ಗಂಟ್ಲು ತಿಮ್ಮ ನೋಡು, ಅವನು ಯಾವತ್ತೂ ಮಾತಾಡೋದು ಹಾಗೆ. ನೀನೇನು ಬೇಸರ ಮಾಡ್ಕೊಳ್ಬೇಡಿ. ನನಗೆ ಪ್ರಚಾರ ಚೆನ್ನಾಗಿರ್ಬೇಕು, ನಮ್ಮ ನಾಟಕ ಚೆನ್ನಾಗಾಗಬೇಕು. ಈ ನಾಟಕ ಜುಮ್ನೂರಲ್ಲಿ ನಮ್ಮ ಪ್ರಥಮ ಬಹುಮಾನ ಬಂತೋದಾದ್ರೆ ಮುಂದೆ ಡೆಲ್ಲಿಯಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ನಾಟಕ ಪ್ರಯೋಗಕ್ಕೆ ಹೋಗ್ತಾ ಇದೆ. ಆ ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ ಒಂದು, ದೇವರೇ ನಾವು ತೆಗೆದುಕೊಂಡು ಹೋಗ್ತಿರುವ ನಾಟಕ ಪ್ರಥಮ ಬಹುಮಾನ ಬರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹೌದಾ ಹುಲಿಯಾ?